ಇವತ್ತು ದೇವರ ಹೆಸರಿನಲ್ಲಿ ಮಂತ್ರ ತಂತ್ರಗಳ ಹೆಸರಿನಲ್ಲಿ ಹಗಲ್ ದರೋಡೆ ನಡೀತಾ ಇದೆ. ಬೇತಾಳ ದೇವಸ್ಥಾನದ ಮೇಲೆ ಪೊಲೀಸರು ಇವತ್ತು ಏಕಾಏಕಿ ದಾಳಿ ಮಾಡಿದ್ದಾರೆ. NOC ಅದೆಲ್ಲ ಏನೂ ತಗೊಂಡಿರ್ಲಿಲ್ಲ. ನಾವು ಅವ್ರಿಗೆ ಹೇಳಿದ್ವಿ. ವಾಮಾಚಾರ ಮಾಡುತ್ತಾ ಹಣ ವಸೂಲಿ ಮಾಡುತ್ತಿದ್ದ ಬೇತಾಳ ಸಂಸ್ಥಾನದ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ಈ ಸಾಮಾಜಿಕ ಜಾಲತಾಣ ಬಂದ ಮೇಲೆ ಇನ್ನೂ ಅತಿ ಹೆಚ್ಚು ಆಗ್ತಾ ಇದೆ. ಇಲ್ಲಿ ಬೇತಾಳ ಒಂದು ದೇವಸ್ಥಾನ ಥರ ಒಂದು ಕಟ್ಟಿದ್ದಾರೆ. ನಮಗೆ ಮಾಹಿತಿ ಬಂದಿತ್ತು ಇಲ್ಲಿ ಏನು ಇಲೀಗಲ್ ಆ್ಯಕ್ಟಿವಿಟಿ ಮಾಡ್ತಾರೆ. ಇಲೀಗಲ್ ಆ್ಯಕ್ಟಿವಿಟಿ ಮೀನ್ಸ್ ಅವರು ಯಾವುದು ಬ್ಲ್ಯಾಕ್ ಮ್ಯಾಜಿಕ್ ಮತ್ತು ಇನ್ಹ್ಯೂಮನ್ ಪ್ರಾಕ್ಟೀಸಸ್. ಬೇತಾಳ ದೇವಾಲಯದ ಅಗೋರಿ ಚಂದ್ರನಾಥ್ ವಶಕ್ಕೆ ಪಡೆದ ಪೊಲೀಸರು. ಅಕಸ್ಮಾತ್ ನಾವು ಅವ್ರ ಮೇಲೆ ಏನಾದ್ರು ಕೂಡ ಮಾತನಾಡಿದ್ರೆ ಇಂಜೆಕ್ಷನ್ ಆರ್ಡರ್ ತಂದು ಇನ್ನೂ ಕೂಡ ರಾಜಾರೋಷವಾಗಿ ಮಾಡುವಂತಹ ವ್ಯವಸ್ಥೆಯ ಪಿತೂರಿ ನಮ್ಮಲ್ಲಿ ನಡೀತಾ ಇದೆ. ದೇವಾಲಯದಲ್ಲಿ ಅಕ್ರಮ ಚಟುವಟಿಕೆ ನಡೆಸುತ್ತಿದ್ದ ಆರೋಪದ ಮೇರೆಗೆ ದೇವಾಲಯಕ್ಕೆ ಬೀಗ ಜಡಿಯಲಾಗಿದೆ. ಇದಕ್ಕೆ ಒಂದು ಧರ್ಮದ ಅಥವಾ ಒಂದು ಜಾತಿಯ ಲೇಪನ ಕಟ್ಟಿ ತಮ್ಮಷ್ಟು ತಾವೇ ಮಾಡಿಕೊಳ್ಳುವಂತಹ ಅಘೋರಿಗಳು ಅಂತ ಹೊಸ ಹೆಸರುಗಳನ್ನ ಇಟ್ಟುಕೊಳ್ಳುವಂತಹ ವ್ಯವಸ್ಥೆ ಈ ಸಮಾಜದಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿದೆ. 4 ವರ್ಷಗಳ ಹಿಂದೆ ಇದನ್ನು ನಿರ್ಮಾಣ ಮಾಡಲಾಗಿತ್ತು. ಹೆಚ್ಚಾಗಿ ಆಂಧ್ರ ಮತ್ತು ತಮಿಳುನಾಡು ಭಾಗಗಳಿಂದ ಹೆಚ್ಚಾಗಿ ಭಕ್ತಾದಿಗಳು ಇಲ್ಲಿಗೆ ಬರ್ತಾ ಇದ್ರು ಅಂತ ಹೇಳಲಾಗ್ತಾ ಇರುವಂಥದ್ದು. ದೇವಸ್ಥಾನದ ಪ್ರಮುಖ ಆಕರ್ಷಣೆ ಅಂತ ಹೇಳಿದ್ರೆ ಈ ಒಂದು 108 ಅಡಿಯ ಬೇತಾಳ ಒಂದು ಅಂದರೆ ಇದು ಇಲ್ಲಿ ಇಡೀ ದೇಶದಲ್ಲಿ ಇಷ್ಟು ದೊಡ್ಡದಾದಂಥ ಬೇತಾಳ ವಿಗ್ರಹ ಇಲ್ಲ ಅನ್ನೋ ಒಂದು ಮೂಲಕ ಪ್ರಚಾರವನ್ನು ಪಡೆದು ಸಾಕಷ್ಟು ಜನರನ್ನ ಇಲ್ಲಿ ఆకర్షణ ಮಾಡಲಾಗ್ತಾ ఇತ್ತು. ఇక్కడ కోరికలుగానే కోరుకుందంటే ఖచ్చితంగా నెరవేరుతాయంట. అందుకే నేను కూడా వచ్చేసాను, చూసిద్దాం రండి. అదే శ్రీ రుద్ర భద్రకాళి మరియు బేతాళ మహాశక్తి ಪೀಠಂ. ಅವ್ರು ಬೋರ್ಡ್ ಹಾಕೊಂಡಿದ್ದಾರೆ. ಪ್ಲಸ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಬರ್ತಾ ಇರುತ್ತೆ. ಜನನು ಮರಳಾಗ್ಬಿಟ್ಟು ಎಲ್ಲ ಬಂದಿರ್ತಾರೆ. ಬೇತಾಳ ಅಂತಕ್ಕಂಥ ಒಂದು ದೇವಾಲಯದಲ್ಲಿ ಚಂದ್ರಚೂಡ ಅಂತಕ್ಕಂಥ ವ್ಯಕ್ತಿ ಅಗೋರಿ ಅಂತ ಹೇಳಿ ನಾಮಫಲಕವನ್ನ ಕಟ್ಕೊಂಡು ಲಕ್ಷಾಂತರ ಜನರಿಗೆ ದೈಹಿಕವಾಗಿ ಮಾನಸಿಕವಾಗಿ ಹಾಳು ಮಾಡ್ತಾ ಇದ್ದದನ್ನ ನಮ್ಮ ಪೊಲೀಸ್ ಇಲಾಖೆ ನೇರವಾಗಿ ಅಲ್ಲಿಗೆ ಲಗ್ಗೆ ಇಟ್ಟಿದೆ, ದಾಳಿ ಮಾಡಿದೆ. ಆಗ ಅಲ್ಲಿ ನಡೀತಿದ್ದೇನು ಅನ್ನೋದನ್ನ ನಾನು ಹೇಳೋದಕ್ಕಿಂತ ನೀವೇ ಕೇಳಿ. ಏನು ಇಲೀಗಲ್ ಆ್ಯಕ್ಟಿವಿಟಿ ಮಾಡ್ತಾರೆ. ಸೊ ಅದು ನಿಷೇಧ ಇದೆ ಕರ್ನಾಟಕ ಕಾನೂನು ಪ್ರಕಾರ. ಯಾರು ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೆ ಮತ್ತು ಜನರಿಗೆ ಮಹಿಳೆಯರಿಗೆ ಹ್ಯಾರೆಸ್ಮೆಂಟ್ ಮಾಡ್ತಾರೆ, ಅವ್ರು ಕನ್ಫೈನ್ ಮಾಡ್ತಾರೆ, ಇಲೀಗಲಿ ಇಟ್ಕೊಡ್ತಾರೆ. ಪೂಜೆ ಅವರು ಯಾವುದೇ ಸಮಸ್ಯೆ ಬಗೆಹರಿಸಲಿಕ್ಕೆ ಮತ್ತು ಏನಾದರೂ ಸ್ವಲ್ಪ ಮೆಡಿಸಿನ್ ಕೂಡ ಇವರು ಕೊಡ್ತಾರೆ. ಅವರು ಹೇಳ್ತಾ ಇದ್ರು ಅವ್ರದ್ದು ಏನು ಲೈಸೆನ್ಸ್ ಇದೆ ಅಥವಾ ಅದು ನಾವೆಲ್ಲ ಚೆಕ್ ಮಾಡ್ತೀವಿ. ಅಘೋರಿಗಳು ಅಂತ ಇವತ್ತು ಬೀದಿಗೆ ಜೀಪ್ಗಳು ಹಾಕೊಂಡು ಬರ್ತಾ ಇದ್ದಾರೆ. ಮೊನ್ನೆ ಒಬ್ಬ ಅಘೋರಿಗಳು ಅಂತ ಹೇಳಿ ಮನೆ ಒಳಗಡೆ ನುಗ್ಗಿ ಕಳ್ತನ ಮಾಡಿದ್ ನಿಮಗೆ ಅಲ್ಲೆಲ್ಲ ಒಬ್ಬ ವ್ಯಕ್ತಿ ನಾನು ಗಾಳಿಲಿ ತೇಲ್ತೀನಿ ಅಂತ ದೇವರ ಹೆಸರಲ್ಲಿ ಗಾಳಿಲಿ ತೇಲ್ತೀನಿ ಅಂತ ಹೋಗಿ ಪಾತಾಳಕ್ಕೆ ಬಿದ್ದು ಜೀವ ಕಳ್ಕೊಂಡಿರೋದು. ಅಲ್ಯಾರೋ ಒಬ್ಬ ಮೊಹರಂನಲ್ಲಿ ನನಗೆ ಮೈ ಮೇಲೆ ದೇವರೇ ಬರುತ್ತೆ ಅಂತ ಹೇಳಿ ಬೆಂಕಿ ಮೇಲೆ ನಡೆಯಕ್ ಹೋದಾಗ ಬೆಂಕಿ ಒಳಗಡೆ ಬಿದ್ದು ಸತ್ತಿದ್ ನೋಡಿದ್ದೇವೆ. ಇಂಥ ಎಲ್ಲ ಘಟನೆಗಳು ನಡೀತಾ ಇದ್ರು ಕೂಡ ಈ ಸಾಮಾಜಿಕ ಜಾಲತಾಣದಲ್ಲಿ ಇನ್ನೂ ಹೆಚ್ಚು 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 ಈ ರೀತಿ ಮಂತ್ರ ತಂತ್ರಗಳು, ಕೊಳ್ಳೆಗಾಲದ ಮಾಂತ್ರಿಕರು, ಅಘೋರಿಗಳು, ವಶೀಕರಣ ಇವೆಲ್ಲ ನಾಮಫಲಕಗಳು ರಾಜಾರೋಷವಾಗಿ ನಡೀತಾ ಇದೆ. ಈ ಒಂದು ಚಂದ್ರನಾಥ್ ಅಗೋರಿ ಚಂದ್ರನಾಥ್ ಗುರೂಜಿ ಅಂತ ಹೇಳಿ ಅವರು ಈ ಒಂದು ತಮ್ಮದೇ ಆದಂತಹ ಜಮೀನಿನಲ್ಲಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿರುವಂಥದ್ದು. ಬ್ಲ್ಯಾಕ್ ಮ್ಯಾಜಿಕ್ ಇರ್ಬೋದು ಅಥವಾ ಮಾಟ ಮಂತ್ರ ಮಾಡುವಂಥದ್ದು ಇರ್ಬೋದು ಅಥವಾ ಕುರ್ತಾ ಬಿಡಿಸುವಂಥದ್ದು, ದೇವ ಬಿಡಿಸುವಂಥದ್ದು, ಈ ರೀತಿಯ ಕಾರ್ಯಗಳನ್ನ ಇಲ್ಲಿ ಮಾಡ್ತೀವಿ ಅಂತ ಹೇಳಿ ಸಾಕಷ್ಟು ಜನರನ್ನ ಇಲ್ಲಿ ಆಕರ್ಷಣೆ ಮಾಡುವಂಥದ್ದು. ಆ ಮೂಲಕ ಜನರ ಹತ್ರ ಸಾಕಷ್ಟು ಹಣವನ್ನು ವಸೂಲಿ ಮಾಡುವಂಥ ಒಂದು ಕೆಲಸವನ್ನ ಇಲ್ಲಿ ಮಾಡಲಾಗ್ತಾ ಇತ್ತು. ಮಹಿಳೆಯರಿಗೆ ದೇವ ಬಿಡಿಸ್ತೀವಿ ಅನ್ನೋ ನೆಪದಲ್ಲಿ ಅವರಿಗೆ ಹಿಂಸೆಯನ್ನ ಕೊಡುವಂಥದ್ದು ಮತ್ತೆ ಅವರನ್ನ ಅಕ್ರಮವಾಗಿ ಇಲ್ಲಿ ಬಂಧಿಸಿಡುವಂಥದ್ದು, ಈ ರೀತಿಯ ಕೆಲವೊಂದು ಚಟುವಟಿಕೆಗಳು ಆರಂಭ ಆದ ಹಿನ್ನೆಲೆಯಲ್ಲಿ ಸ್ಥಳೀಯರು ಪೊಲೀಸರಿಗೆ ದೂರನ್ನ ಕೊಟ್ಟಿರುವಂಥದ್ದು. ಅದೇ ಸರ್ಕಾರ ಹೇಳುತ್ತೆ ಅಲ್ಯಾರೋ ಜಾಹೀರಾತು ಹುಟ್ಟುಹಬ್ಬದ ಬಗ್ಗೆ ಇನ್ಯಾವುದೋ ಹಾಕೊಂಡ್ರೆ ಆ ಜಾಹೀರಾತನ್ನು ಹಾಕೊಂಡಿದ್ದೀರಿ ತಪ್ಪು ಅಂತ ಹೇಳಿ ಅದನ್ನು ಕಿತ್ತಾಕಿಸುವಂತ ಈ ಸರ್ಕಾರ ಕೇರಿ ಬೀದಿಗಳಿಗೆ ಜ್ಯೋತಿಷ್ಯಗಳು, ವಶೀಕರಣ, ಮಾಟ ಮಂತ್ರ 24 ಗಂಟೆಯಲ್ಲಿ ನಾವು ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸ್ತೇವೆ, ಕೋರ್ಟಲ್ಲಿ ಆಗದಿದ್ದು ನಮ್ಮಲ್ಲಾಗತ್ತೆ, ಮಕ್ಕಳಾಗದಿದ್ರು ನಮ್ಮಲ್ಲಾಗತ್ತೆ ಅಂತ ಹೇಳಿ ಜಾಹೀರಾತು ಕೊಡುವಂತರ, ಆ ಜಾಹೀರಾತುಗಳ ಮುಖಾಂತರ ಅವರನ್ನ ಪ್ರಮೋಟ್ ಮಾಡುವಂತರ ವಿರುದ್ಧ ನಮ್ಮ ಸರ್ಕಾರ ಯಾಕೆ ಕಾನೂನಾತ್ಮಕವಾಗಿ ಕೈಗೊಳ್ಳುತ್ತಿಲ್ಲ? ಅಘೋರಿಗಳು ಅಂದ್ರೇನು? ಹಿಮಾಲಯ ಪರ್ವತದಲ್ಲಿ ದೇಹ ಮತ್ತು ಮನಸ್ಸನ್ನ ನಿಗ್ರಹಿಸಿಕೊಂಡು ವರ್ಷಗಟ್ಟಲೆ ತಪಸ್ ಮಾಡುವಂಥವ್ರು. ಆ ಪರಿಸ್ಥಿತಿಗೆ ಹೊಂದ್ಕೊಂಡು
ಕೊನೆಯದಾಗ ಅಲ್ಲಿಂದ ಈಗ ಹೊರಗಡೆ ಬರೋಂಥವ್ರಿಗೆ ನಾವು ಅಘೋರಿಗಳು ಅಂತ ಹೇಳಿ ಕರಿತೀವಿ. ಆದರೆ ಇಲ್ಲಿ ಕೋಲಾರದ ಬೇತಾಳ ದೇವಾಲಯದಲ್ಲಿ ನಾನು ಅಘೋರಿ ಅಂತ ಹೇಳಿ ನಾಮಫಲಕವನ್ನು ಇಟ್ಕೊಂಡು ಲಕ್ಷಾಂತರ ಜನರಿಗೆ ದೇವರ ಹೆಸರಿನಲ್ಲಿ ಮೋಸ ಮಾಡ್ತಿದ್ದಂಥದ್ದನ್ನ ನೇರವಾಗಿ ದಿಟ್ಟವಾಗಿ ಹಿಡಿದಂತಹ ಆ ಪೊಲೀಸ್ ಇಲಾಖೆ ಆ ಬೇತಾಳೆಯ ದೇವಾಲಯ ಒಳಗಡೆ ಹೋದಾಗ ಅಲ್ಲಿ ನಡೀತಿದ್ದ ಅನಾವರಣಗಳನ್ನ ನೋಡಬೇಕು. ದೇವರ ಮುಂದೆ ದೇವರ ಹೆಸರಿನಲ್ಲಿ ಇದೆಲ್ಲ ಬೇಕಾ, ಇದನ್ನೆಲ್ಲ ಮಾಡಬೇಕಾ, ಇದನ್ನೆಲ್ಲ ನಾವು ಖಂಡಿಸಿದ್ರೆ ನೀವು ಧರ್ಮ ವಿರೋಧಿಗಳು ಅಂತ ಹೇಳಿ ನಾಮ ಕಟ್ತಿರಲ್ಲ. ನಮ್ಮ ಸಂಸ್ಕೃತಿಯನ್ನ ಬೀದಿಗೆ ತರುವಂತ ವ್ಯವಸ್ಥೆ ಆಗಿದೆಯಲ್ಲ, ನಮ್ಮ ನಿಜವಾದ ಧರ್ಮವನ್ನ ಬೆತ್ತಲೆಯಾಗಿ ನಿಲ್ಲಿಸುವಂತಹ ವ್ಯವಸ್ಥೆ ಆಗ್ತಾ ಇದೆಯಲ್ಲ, ಇದು ಕಡಿವಾಣ ಇಲ್ವಾ? ಮೌಢ್ಯತೆ ನಿಷೇಧ ಕಾನೂನು ಜಾರಿಗೆ ಬಂದಿದೆ. ಇದಕ್ಕೆ ನಮ್ಮ ಲಾ ಪೀಪಲ್ ಟ್ರಸ್ಟ್ ಪದಾಧಿಕಾರಿಗಳು ಕಾರ್ಯದರ್ಶಿಗಳು ಆದಂತಹ ಗೋವರ್ಧನ್ ಏನ್ ಹೇಳ್ತಾರೆ ನೀವೇ ಕೇಳಿ. ನಾನು ಹುಲಿಕಲ್ ನಟರಾಜ್ ಮಾತಾಡ್ತಾ ಇದ್ದೀನಿ ಸರ್. ನೀವು ನಮಸ್ಕಾರ. ಮೌಢ್ಯತೆಯ ವಿರುದ್ಧ ಕಾನೂನಾತ್ಮಕವಾಗಿ ಚೆನ್ನಾಗಿ ಓಡಾಡ್ತಾ ಇದ್ದೀರಿ, ಸಂಘಟನೆ ಕಟ್ಕೊಂಡಿದ್ದೀರಿ. ನಮ್ಮ ರಾಜ್ಯದಲ್ಲಿ ಮೌಢ್ಯತೆ ಕಾನೂನು ಜಾರಿಗೆ ಬಂದಿದೆ. ಆದ್ರೂ ಈ ಸೋಷಿಯಲ್ ಮೀಡಿಯಾಗಳು ಬೆಳೆದಷ್ಟು ಇನ್ನೂ ಜಾಸ್ತಿ ಆಗ್ತಾ ಇದೆ ಮೌಢ್ಯತೆ. ಸೇರಿ ಬೀದಿಗಳಿಗೆ ತನ್ನದೇ ಆದ ಒಂದು ದೇವಸ್ಥಾನವನ್ನ ಕಟ್ಕೊಂಡು ಅವರೇ ಒಂದು ರೀತಿಯ ನಿನ್ನೆ ಒಬ್ಬ ಕಳ್ತನ ಮಾಡ್ತಿದ್ದವನು, ಮೊನ್ನೆ ಇನ್ನೇನೋ ಹೇಳ್ತಿದ್ದನು, ಆಚಮನ್ಯ ಕೂಲಿ ಮಾಡ್ತಿದ್ದವ್ರು ಎಲ್ಲರೂ ಕೂಡ ಇವತ್ತು ರಾಜಾದಿರಾಜರ ರೀತಿಯಲ್ಲಿ ನಡೀತಾ ಇದ್ದಾರೆ. ದೇವರನ್ನ ಮುಂದೆ ಇಟ್ಕೊಂಡು ಮಾಡಬಾರದು ಮಾಡ್ತಾ ಇದ್ದಾರೆ. ಅದಕ್ಕೊಂದು ಜ್ವಲಂತ ಸಾಕ್ಷಿ ನೀವು ಕೇಳಿದಿರಂತೆ, ಮೊನ್ನೆ KGF ಹತ್ರ ಒಬ್ಬ ವ್ಯಕ್ತಿ ಚಂದ್ರಚೂಡ ಅಂತಕ್ಕಂಥವನು ದೇವರ ಹೆಸರಿನಲ್ಲಿ ವಾಮಾಚಾರ ಮಾಟ ಮಂತ್ರ ಮಾಡೋದಲ್ದಲೆ ಹೆಣ್ಣು ಮಕ್ಕಳ ದೈಹಿಕವನ್ನು ಬಳಸ್ಕೊಳ್ತಾ ಇಡೀ ಸಮಾಜಕ್ಕೆ ದ್ರೋಹವನ್ನ ಬಗಿತಾ ಇದ್ದಂತ ವ್ಯಕ್ತಿಯನ್ನ ಅಲ್ಲಿನ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ. ನಿಜವಾಗ್ಲೂ ಇಂಥ ಕೆಲಸ ಇಡೀ ರಾಜ್ಯದಾದ್ಯಂತ ಸಂಚಲನ ಆಗ್ಬೇಕಾಗಿದೆ. ನಿಮ್ಗಳ ಮುಖಾಂತರ ನಾನು ಅಲ್ಲಿನ KGF ಮತ್ತು ಕೋಲಾರದ SP-ಗಳಿಗೆ ಹ್ಯಾಂಡ್ಸಪ್ ಹೇಳ್ತಾ ಇದ್ದೀನಿ. ಸರ್, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಖಂಡಿತ ಸರ್, ಬಹಳ ಇದು ನಿಜಕ್ಕೂ ಅಲ್ಲಿನ ಒಂದು ಪೊಲೀಸ್ ಅಧಿಕಾರಿಗಳೇ ನಾನು ನಿಜಕ್ಕೂ ಅಭಿನಂದನೆಯನ್ನು ಸಲ್ಲಿಸಬೇಕಾಗುತ್ತೆ. ಯಾಕೆಂದ್ರೆ ನೋಡಿ, ಸುಮಾರು ವರ್ಷಗಳಿಂದಲೂ ಸಹಿತ ನೀವು ಯಾರು ಮಾಡದೇ ಇರ್ತಕ್ಕಂತ ಒಂದು ಏನು ಕೃತ್ಯಗಳನ್ನ ಅಂತ ಒಂದು ಅನಿಷ್ಟ ಪದ್ಧತಿಯನ್ನ ನಿರ್ಮೂಲನೆ ಮಾಡ್ಬೇಕು ಅಂತ ಹೇಳಿ ನಾವು ಒಬ್ಬರೇ ಹೋರಾಟ ಮಾಡ್ತಾ ಇದ್ರಿ. ಇಲ್ಲಿಯ ತನಕವೂ ಸಹಿತ ಸಾಮಾಜಿಕ ಜಾಲತಾಣಗಳಲ್ಲಾಗಿರ್ಬೋದು ಅಥವಾ ನೀವು ಕೂಡ ನೇರವಾಗಿ ಒಂದು ಘಟನೆ ನಡೆರ್ತಕ್ಕಂತ ಜಾಗಕ್ಕೆ ಹೋಗಿ ಅಲ್ಲಿ ನೀವು ಅಂತ ಒಂದು ಏನು ಮೌಢ್ಯಾಚಾರವನ್ನ ಬಯಲಿಗೆ ಎಳೆದು ಅದು ಸುಳ್ಳು ಅಂತ ಹೇಳಿ ಸಾಬೀತುಪಡಿಸಿದ್ದೀರಿ. ಜೊತೆ ಅಂದ್ರೆ ಆ ರೀತಿಯಾಗಿದ್ರೆ ನೀವು ಸುಮಾರು ವರ್ಷಗಳಿಂದಲೂ ಕೂಡ ನೀವು ಅದ್ರ ವಿರುದ್ಧವಾಗಿ ಹೋರಾಟ ಮಾಡ್ತಿದ್ದೀರಿ. ನಿಮ್ ಬಾಯಿನ ಯಾವ ಮಂತ್ರಗಾರನು ಕೂಡ ಇವತ್ತಿಗೂ ಕೂಡ ಮುಚ್ಚಕ್ಕಾಗಿಲ್ಲ. ಒಂದು ಮತ್ತೊಂದು ಏನು ಮರಣ ಮಾಟ ಅಂತ ಹೇಳಿದ್ರು, ಇಲ್ಲಿ ತನಕ ಕೂಡ ನೀವು ಎಷ್ಟು ಮಂತ್ರವಾದಿಗಳನ್ನ ಬಯಲಿಗೆ ಎಳ್ತಿದ್ದೀರಿ, ಅವ್ರ ಮೇಲೆ ಕೇಸ್ಗಳನ್ನ ಹಾಕಿ ಹೋರಾಟನು ಕೂಡ ಒಬ್ಬರೇ ಹೋರಾಟವನ್ನ ಮಾಡ್ತಾ ಇದ್ದೀರಿ. ಸೊ ಈ ನಿಮ್ಮ ಜೀವಕ್ಕೆ ಯಾವತ್ತೂ ಕೂಡ ಯಾರು ಏನು ಮಾಡಕ್ಕಾಗಿಲ್ಲ. ಸೊ ಅದೇ ರೀತಿಯಾಗಿ ನಾವು ಕೂಡ ಪ್ರತಿಯೊಂದು ಪೊಲೀಸ್ ಠಾಣೆಗೂ ಕೂಡ ಈ ಒಂದು ನಿರ್ದೇಶನ ಹೋಗಿದೆ DCP ಅವ್ರ ಕಡೆಯಿಂದ. ಮೊನ್ನೆ ಒಂದು ನನಗೆ ಒಂದು ಬಂದಿದೆ, ಲೆಟರ್ ಬಂದಿದೆ, ರಾಯಚೂರು ಸೈಬರ್ ಪೊಲೀಸ್ ಸ್ಟೇಷನ್ ಇಂದ ಒಂದು ಎಂಡೋರ್ಸ್ಮೆಂಟ್ ಬಂದಿದೆ ನಮ್ಮ ಟ್ರಸ್ಟಿಗೆ. ಏನಂತಂದ್ರೆ ಈ ತರ ನೀವೇನ್ ಕೊಟ್ಟಿದ್ದೀರಿ ಸಾಮಾಜಿಕ ಜಾಲತಾಣಗಳಲ್ಲಿ, ಟಿವಿ ಮಾಧ್ಯಮಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ರಾಜಾರೋಷವಾಗಿ ಸಾರ್ವಜನಿಕರನ್ನ ಆಹ್ವಾನಿಸಿ ಮಂತ್ರ ತಂತ್ರ ಯಂತ್ರಗಳ ಮೂಲಕ ವಶೀಕರಣ ಮಾಟ ಮಂತ್ರ ವಾಮಾಚಾರ ಸೇರಿದಂತೆ ಸಾಕಷ್ಟು ಇದನ್ನ ಹಣ ಸುಲಿಗೆ ಮಾಡ್ತಾರೆ, ಜನಗಳನ್ನ ಮೋಢ್ಯತೆಗೆ ಒಳಗಾಗ್ತಿದ್ದಾರೆ. ಅಂತವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ನೀವು ಕೊಟ್ಟಿದ್ದೀರಿ. ಈ ಸಂಬಂಧವಾಗಿ ರಾಮನಗರ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಮಂಡ್ಯ ಅವರೆಲ್ಲ ಸಾಕಷ್ಟು ಕಡೆ ಮಾಡ್ತಾ ಇದ್ದಾರೆ. ಕೊಳ್ಳೇಗಾಲದಲ್ಲೂ ಕೂಡ ಮಾಡ್ತಾ ಇದ್ದಾರೆ. ನಾವು ಸಂಬಂಧಪಟ್ಟಂತ ಮೊಬೈಲ್ ನಂಬರ್ಗಳನ್ನ ನಾವು CDR ಮೂಲಕ ನಾವು ಇದನ್ನ ಮಾಡಿದೀವಿ. ಆದ್ರೆ ನಮ್ಮ ರಾಯಚೂರು ಭಾಗದಲ್ಲಿ ಯಾರು ಮಾಡಿಲ್ಲ ಅಂತ ಹೇಳಿ ನಮ್ಗೊಂದು ಎಂಡೋರ್ಸ್ಮೆಂಟ್ ಕೊಟ್ಟಿದ್ದಾರೆ. ಸೊ ಅಧಿಕೃತವಾಗಿ ಒಂದು ಪೊಲೀಸ್ ಸ್ಟೇಷನ್ ಅವರು ಈ ರೀತಿ ಕೊಟ್ಟಾಗ ಸೊ ಯಾಕೆ ಪೊಲೀಸ್ನವರು ಇದ್ರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ತಿಲ್ಲ ಅನ್ನೋ ವಿಚಾರ ನಾವು ಕೇಳ್ಬೇಕಾಗತ್ತೆ. ಈ ಒಂದು KGF ಅಲ್ಲಿ ಏನು ಪೊಲೀಸ್ ಇಲಾಖೆನವ್ರು ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಸರ್ ಬಹಳ ಅಭಿನಂದನೆ ಹೇಳ್ಬೇಕು. ಮೊನ್ನೆ ಅಲ್ಲ, ಮೊನ್ನೆ ಚಿಕ್ಕಬಳ್ಳಾಪುರ ಕೋರ್ಟ್ ಅಲ್ಲಿ ಒಬ್ಬ ಹೆಣ್ಣು ಮಕ್ಕಳು ಏನೋ ತಮಗೆ ಗೊತ್ತಿರ್ಬೇಕು,
ನಿಂಬೆಹಣ್ಣು ಇಟ್ಬಿಟ್ಟಿದ್ದಾಳೆ ಕೋರ್ಟ್. ನನ್ ಪರ ಆಗ್ಲಿ ಅಂತ ಹೇಳ್ಬಿಟ್ಟು ಆ ಜಡ್ಜ್ಗೆ ಬಿಟ್ಟಿಲ್ಲ ಅಂತಂದ್ರೆ ಇನ್ನು ಯಾವ ಮಟ್ಟಿಗಿದೆ ಈ ಸಮಾಜ ಅನ್ನೋಂಥದ್ದು ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಅದೇ ರೀತಿ ಸರ್, ಈಗ ಮೊನ್ನೆ ನಾನು ಕೂಡ ಒಬ್ಬ ಮಹಿಳೆ ಒಬ್ಬ ಮಂತ್ರವಾದಿಗೆ ದುಡ್ಡು ಕೊಟ್ಟು ನನ್ನ ಸಮಸ್ಯೆ ಇದೆ ಬಗೆಹರಿಸಿ ಅಂತ ಹೇಳ್ಬಿಟ್ಟು ದುಡ್ಡು ಕೊಡದೇ ಇದ್ರೆ ನೀನ್ ಉಲ್ಟಾ ಮಾಡ್ತೀನಿ ಅಂತ ಹೇಳಿ ಎದುರಿಸ್ಬಿಟ್ಟು ಅವಳನ್ನ ಹಣ ಬೀಗ್ತಾ ಇದ್ದ. ಅಂತ ಒಂದು ವಿಚಾರವನ್ನ ನಾನು ತೆಗೆದುಕೊಂಡು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಹಣನ ವಾಪಸ್ ಕೊಡ್ಸಿದ್ದೀನಿ. ಸೊ ಇಂತಹ ಉದಾಹರಣೆಗಳು ನಮ್ಮ ಕಣ್ಣೆದುರಿಗೆ ಸಾಕಷ್ಟು ಇದ್ರು ಸಹಿತ ಇವತ್ತು ನಮ್ಮ ಜನಗಳು ಯಾಕೆ ಈ ತರ ಮೋಟಿಗೆ ಒಳಗಾಗ್ತಾ ಇದ್ರೆ ಅನ್ನೋದು. ಸರ್, ಒಂದು ಸಮಸ್ಯೆ ಇಲ್ದಿರ್ತಕ್ಕಂಥ ವ್ಯಕ್ತಿ ಈ ಪ್ರಪಂಚದಲ್ಲಿ ಯಾರು ಇಲ್ಲ ಸರ್. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸಮಸ್ಯೆಗಳು ಇದ್ದಿದ್ದೆ ಮನುಷ್ಯನಿಗೆ. ಸೊ ಅದೇ ರೀತಿಯಾಗಿ ನೀವು ಸಮಸ್ಯೆಗಳು ಬೇಕು ಅಂತಂದ್ರೆ ಅವ್ರನ್ನ ಬಗೆಹರಿಸ್ಬೇಕಂದ್ರೆ ಇವತ್ತು ನೀವು ಕಿಮ್ಸ್ ಹಾಸ್ಪಿಟಲ್ಗೆ ಹೋಗಿ, ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಹೋಗಿ, ವಾಣಿ ವಿಲಾಸ್ ಹಾಸ್ಪಿಟಲ್ಗೆ ಹೋಗಿ ಸಾಕಷ್ಟು ಜನ ಅವತ್ತು ನೊಂದು ಬೆಂದು ಅಲ್ಲಿ ಜೀವ ಉಳಿಸ್ಕೊಳ್ಳೋದಕ್ಕೆ, ಜೀವನ ಕಟ್ಕೊಳ್ಳೋದಕ್ಕೆ ಅಲ್ಲಿ ಎಷ್ಟು ಜನ ಓಡಾಡ್ತಾ ಇರ್ತಾರೆ. ಅಂತವ್ರ ಹತ್ರ ಹೋಗಿ ಇವರು ಅವ್ರ ಸಮಸ್ಯೆಗಳನ್ನ ಬಗೆಹರಿಸಬಹುದಲ್ಲ ಆ ರೀತಿ ಇದ್ರೆ. ಸರ್, ನಾನು ಇದ್ರ ಬಗ್ಗೆ ಹೋರಾಟ ಮಾಡಿದ್ರೆ ನಮ್ಗೆ ಏನ್ ಹೇಳ್ತಾರೆ, ಒಂದ್ ಪಟ್ಟ ಕಟ್ತಾರೆ, ಇವ್ರು ಧರ್ಮ ವಿರೋಧಿಗಳು, ಇವರು ಪ್ರಚಾರ ಪ್ರಿಯರು, ಇವ್ರು ದುಡ್ಡು ಮಾಡ್ಕೋತಾರೆ, ಆಮೇಲೆ ಎದುರಿಸಿ ಇವರು ಕೂಡ ದುಡ್ಡು ಪೀಕ್ತಾರೆ ಅಂತ ಹೇಳಿ ಎಷ್ಟೋ ಕೇಸ್ಗಳು, ಎಷ್ಟೋ ಹೆದರಿಕೆಗಳು, ಹಲ್ಲೆಗಳು ನನ್ನ ಮೇಲೆ ಆಗಿದೆ ಸರ್. ನಿಜ ಸರ್. ಸರ್, ಇದು ಏನಾಗಿದೆ ಅಂದ್ರೆ ನೋಡಿ, ಆ ರೀತಿ ಹೇಳ್ತಕ್ಕಂಥವ್ರು ಅವರು ಕೂಡ ಆ ಒಂದು ಇದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ವ್ಯಕ್ತಿಗಳು ಬಿಟ್ರೆ ಬೇರೆ ಇನ್ಯಾರು ಅಲ್ಲ. ಅಂತಹ ವ್ಯಕ್ತಿಗಳು ಮಾತ್ರ ಆ ರೀತಿ ಹೇಳೋದಕ್ಕೆ ಸಾಧ್ಯ. ಈಗ ಒಟ್ಟಾರೆ ನಮ್ಮ ಏನು ಜನಗಳು ಇವತ್ತು ಮೋಟಿಗೊಳಗಾಗಿ ಜೀವ ಎಲ್ಲವನ್ನು ಹಾಳು ಮಾಡ್ಕೋತಾ ಇದಾರೆ. ಯಾವ ಕಾರಣಕ್ಕೋಸ್ಕರ ಹಾಳು ಮಾಡ್ಕೋತಾ ಇದಾರೆ ಅನ್ನೋ ವಿಚಾರನ ನಾವು ನೋಡ್ಬೇಕಾಗುತ್ತೆ. ಅದೇ ರೀತಿಯಾಗಿ ಈ ಏನು ಮೋಟಿಯ ಆಚರಣೆ ಕಾಯ್ದೆ ವಿರೋಧಿ ಆಚರಣೆ ಕಾಯ್ದೆ PNS ಆಕ್ಟ್ ಅಲ್ಲಿ ಈ ವಂಚನೆ ಮಾಡ್ತಕ್ಕಂಥದ್ದು, ಬೆದರಿಕೆ ಮಾಡ್ತಕ್ಕಂಥದ್ದು, ಉದ್ದೇಶಪೂರ್ವಕವಾಗಿ ಗಾಯ ಅಥವಾ ಮಹಿಳೆಗೆ ತೊಂದರೆ ಆಗ್ತಕ್ಕಂಥ, ಗೌರವಕ್ಕೆ ತೊಂದರೆ ಆಗ್ತಕ್ಕಂಥದ್ದು, ಈ ಹಣವನ್ನ ವಸೂಲಿ ಮಾಡ್ತಕ್ಕಂಥದ್ದು ಅಂತ ಸೆಕ್ಷನ್ 3 ಪ್ರಕಾರ ಏನು ವಾಮಾಚಾರ, ಕರ್ನಾಟಕ ಅಮಾನವೀಯ ದುಷ್ಟ ಪದ್ಧತಿಗಳು ಮತ್ತು ಮಾಟ ಮಂತ್ರ ನಿರ್ಮೂಲನೆ ಕಾಯ್ದೆ 2017ರಲ್ಲಿ ಸೆಕ್ಷನ್ 3 ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ಏನು ಪ್ರಚಾರ ಮಾಡ್ತಕ್ಕಂಥದ್ದು, ಈ ಒಂದು ವಿಚಾರಕ್ಕೆ ಮೌಢ್ಯತೆಯ ವಿಚಾರದಲ್ಲಿ ಪ್ರಚಾರ ಮಾಡ್ತಕ್ಕಂಥದ್ದು, ಉತ್ತೇಜನ ಮಾಡ್ತಕ್ಕಂಥದ್ದು, ಇದು 1 ವರ್ಷದಿಂದ 7 ವರ್ಷದವರೆಗೆ ಅವರಿಗೆ ಶಿಕ್ಷೆ ಇದೆ. ಆಮೇಲೆ ಇಷ್ಟಿದ್ರು ಕಾನೂನು ಇದ್ರೂ ಕೂಡ ಈಗ ಏನ್ ಮಾಡ್ತಾ ಇದಾರೆ ಅಂದ್ರೆ ಅಂತ ಈ ವಿಕೃತ ವೇಷದಲ್ಲಿ ಅಮಾನವೀಯವಾಗಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡುವಂತ ವ್ಯಕ್ತಿಗಳು ಇವತ್ತು ಒಂದು ವಾಮ ಮಾರ್ಗ ಇಟ್ಕೊಂಡಿದ್ದಾರೆ. ತಕ್ಷಣ ಹೋಗಿ ಯಾರೋ ಒಬ್ಬ ಬೈದ ನಮ್ಮಂತರ ಏನೋ ಅಂದ ಅಂತ ಅಂತಿದ್ದಂಗೆ ಒಂದಕ್ಕೆ ಅದು ಇಂಜೆಕ್ಷನ್ ಆರ್ಡರ್ ತಂದ್ಬಿಡ್ತಾರೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನ್ ಸರ್? ಸರ್, ಇದು ನೋಡಿ, ಇದು ಇವರು ಈಗ ಅವ್ರಿಗೆ ಯಾವಾಗ ಧಕ್ಕೆ ಆಗುತ್ತೆ, ಅವ್ರು ಯಾವ್ದು ಮಾಡಬಾರ್ದನ್ನ ಕೆಲಸಗಳಿಗೆ ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಸಂದರ್ಭದಲ್ಲಿ ಇವರು ಅದನ್ನ ಮಾಡುವ ಆತರ ಏನಾದ್ರು ಅವ್ರಿಗೆ ಪರಿಹಾರ ಕಂಡ್ಕೊಳ್ಬೇಕಂದ್ರೆ ಅವ್ರ ಹತ್ರನೇ ವಿದ್ಯೆಗಳು ಇರ್ತದಲ್ಲ, ಮಾಡ್ಕೋಬಹುದು. ಅಡಿನಲ್ಲಿ ಯಾಕೆ ಪರಿಹಾರಕ್ಕೆ ಹೋಗ್ಬೇಕು ಅವರು? ಕಾನೂನಿಗೆ ಮತ್ತೆ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಜನಗಳಿಗೆ ಈ ರೀತಿಯಾಗಿ ಪರಿಹಾರ ಮಾಡ್ಕೊಡ್ತೀನಿ ಅನ್ನೋಂಥವ್ರು ಅವ್ರಿಗೆ ಧಕ್ಕೆ ಬಂದಾಗ ಯಾಕೆ ಸಂವಿಧಾನದ ಅಡಿಯಲ್ಲಿ ಸಮಸ್ಯೆ ಬಗೆಹರಿಸ್ಕೊಳಕ್ ಹೋಗ್ತಾರೆ? ಹೌದು ಸರ್, ವಿಚಾರ. ಓಕೆ ಸರ್. ವಿಚಾರ ಏನಂತಂದ್ರೆ ನೋಡಿ, ಸಾಕಷ್ಟು ಇವತ್ತು ನರಬಲಿಗಳು ಮಾಡೋದಕ್ಕೆ ಪ್ರಚೋದನೆ ಮಾಡ್ತಾ ಇದಾರೆ, ದೆವ್ವ ಬಿಡಿಸ್ತೀನಿ ಅಂತ ಹೇಳ್ತಾ ಇದಾರೆ, ಅಲೌಕಿಕ ಶಕ್ತಿ ಇದೆ ಅಂತ ಹೇಳಿ ಮೊನ್ನೆ ಯಾರೊಬ್ಬ ನನಗೆ ಆಕಾಶದಲ್ಲಿ ತೇಲಾಡ್ತೀನಿ ಅಂತ ಹೇಳಿ ಪಾಪ ಪ್ರಪಾತಕ್ಕೆ ಹೋಗಿ ಬಿದ್ದೋಗ್ಬಿಟ್ಟ. ನೋಡಿರ್ತೀರಿ. ಸೊ ಹೀಗೆ ಬಹಳಷ್ಟು ನಡೀತಾ ಇದೆ ಸರ್. ಜನಗಳು ಬುದ್ಧಿ ಕಲ್ತ್ಕೋಬೇಕು. ಸಾಕಷ್ಟು ಸಮಸ್ಯೆಗಳು ಎಲ್ಲರಿಗೂ ಕೂಡ ಇದ್ದಿದೆ. ಅದರದೇ ಆಗಿರ್ತಕ್ಕಂಥ ಸಮಸ್ಯೆಗೆ ಒಂದು ಪರಿಹಾರ ಇದ್ದೇ ಇರ್ತದೆ. ಅದು ಈ ರೀತಿಯ ಕಲ್ಪನಾಲೋಕದಲ್ಲಿ ಭಯದಲ್ಲಿ ಬದುಕಿ ಹಣ ಮತ್ತು ಸಮಯ ಸಂಬಂಧಗಳನ್ನ ಹಾಳು ಮಾಡಿಕೊಂಡು ಇವತ್ತು ಬರೀ ಕೇವಲ ಕಲ್ಪನಾಲೋಕದಲ್ಲಿ ಬದುಕ್ತಾ ಇದಾರೆ. ನನ್ಗೇನೋ ಆಗ್ಬಿಟ್ಟಿದೆ, ಭ್ರಮೆನಲ್ಲಿ ಬದುಕ್ತಾ ಇದಾರೆ, ಭಯದಲ್ಲಿ ಬದುಕ್ತಾ ಇದಾರೆ. ಎಲ್ಲ ಒಂದು ಆತ್ಮಸ್ಥೈರ್ಯ ತುಂಬುವಂತ ಕೆಲಸವನ್ನ ತಾವು ಮಾಡ್ತಾ ಇದ್ರಿ. ನಿಜಕ್ಕೂ ನಿಮಗೆ ಬಹಳ ಧನ್ಯವಾದಗಳನ್ನ ಹೇಳೋದಕ್ಕೆ ಬಯಸ್ತೇನೆ ಸರ್. ಮುಖ್ಯವಾಗಿ ಲಾ ಪೀಪಲ್ಸ್ ರಾಜ್ಯದಾದ್ಯಂತ ನಿಮ್ದೊಂದು ಟ್ರಸ್ಟ್ ಇದೆ, ಸಂಘಟನೆ ಇದೆ. ದಯವಿಟ್ಟು ಎಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಈಗಾಗಲೇ ಮಾಹಿತಿ ಕೊಟ್ಟಿದ್ದೀರಿ. ದಯವಿಟ್ಟು ಇಂತಹ ಘಟನೆಗಳು ನಡೆದಾಗ ಈ ಸಮಾಜದ ಪರವಾಗಿ ನಿಮ್ಮ ಟ್ರಸ್ಟ್ ನಿಲ್ಲುತ್ತೆ ಅಂತ ನಾನಾದ್ರು ಭಾವಿಸಿದ್ದೇನೆ. ಸ್ನೇಹಿತರೆ, ಗೋವರ್ಧನ್ ಅಂತ ಹೇಳಿ ಲಾ ಪೀಪಲ್ ಟ್ರಸ್ಟ್ ಅಂತ ಮಾಡ್ಕೊಂಡಿದ್ದಾರೆ. ಕನಿಷ್ಠ ಒಂದು 300 ಜನ ಇದರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ನಿಮ್ಗೆಲ್ಲೇ ಏನೇ ತೊಂದರೆ ಆದ್ರೂ ಕೂಡ ಈ ಲಾ ಪೀಪಲ್ ಟ್ರಸ್ಟ್ ನಿಮ್ ಪರವಾಗಿ ನಿಲ್ಲುತ್ತೆ, ಸಮಾಜದ ಪರವಾಗಿ ನಿಲ್ಲುತ್ತೆ. ತುಂಬಾ ಥ್ಯಾಂಕ್ಸ್ ಗೋವರ್ಧನ್ ಸರ್, ನಮಸ್ಕಾರ. ಆದ್ರೂ ಕೂಡ ನೀವು ಕೂಡ KGF SP ಅವರಿಗೆ, ಅಲ್ಲಿನ ಪೊಲೀಸ್ ಸಿಬ್ಬಂದಿಯವರಿಗೆ ನಾವೆಲ್ಲರೂ ಕೂಡ ಇಡೀ ಸಮಾಜದ ಪರವಾಗಿ, ನಾಗರಿಕರ ಪರವಾಗಿ ಹೃದಯ ಸ್ಪರ್ಶಿಯಾದ ಅಭಿನಂದನೆಗಳನ್ನು ಸಲ್ಲಿಸೋಣ ಸರ್.
ಎಸ್ ಸರ್ ನಮಸ್ತೆ ಸರ್, ನಮಸ್ತೆ ಸರ್. ಇವತ್ತು ಅಲ್ಲಿ ಒಬ್ಬ ದಕ್ಷ ಅಧಿಕಾರಿ ಇದ್ದಿದ್ರಿಂದ ಕೋಲಾರದ ಆ ಬೇತಾಳ ದೇವಾಲಯಕ್ಕೆ ನುಗ್ಗಿ ಎಲ್ಲರನ್ನ ಅರೆಸ್ಟ್ ಮಾಡಿದ್ದಾರೆ. ಇವರಲ್ಲಿ ಒಂದಿಷ್ಟು ಸಂಸ್ಕೃತಿ ಇದೆಯಾ, ಸಂಸ್ಕಾರ ಇದೆಯಾ? ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿ, ನಿಮಗೆ ಗೊತ್ತಾಗಲ್ವಾ? ಹೆದರಿಸಿ ಬೆದರಿಸಿ ಹೆಣ್ಣು ಮಕ್ಕಳ ಮೇಲೂ ಕೂಡ ದೈಹಿಕ ಹಲ್ಲೆ ನಡೆದಿದೆಯಲ್ಲ ದೇವರ ಹೆಸರಿನಲ್ಲಿ. ಆ ಹೆಣ್ಣು ಮಕ್ಕಳು ಹೇಗೆ ಹೋಗಿ ಎಲ್ಲವನ್ನು ಕೂಡ ದಹಿಸ್ಕೊಂಡು ನೋಯಿಸ್ಕೊಂಡು ಹೊರಗಡೆಗೆ ಬರ್ದಾಗೆ ಮೌನಕ್ಕೆ ಶರಣಾಗ್ತಾರಲ್ಲ, ಇದು ಭಯ, ಆತಂಕ, ಖಿನ್ನತೆ ಆ ರೀತಿ ಮನೆ ಮಾಡುತ್ತೆ. ಆತ್ಮೀಯರೇ, ಇದೊಂದು ಬೆಳಕಿಗೆ ಬಂದಿದೆ. ಇನ್ನು ಎಷ್ಟೋ ಜನ ಇಂತಹ ದೇವರ ಹೆಸರಿನಲ್ಲಿ, ಮಂತ್ರ ತಂತ್ರಗಳ ಹೆಸರಿನಲ್ಲಿ, ಅಗೋರಿಗಳ ಹೆಸರಿನಲ್ಲಿ ಹಗಲ್ದರೋಡೆ ಮಾಡ್ತಾ ಇದ್ದಾರೆ. ಇದಕ್ಕೆ ಕಡಿವಾಣ ಹಾಕ್ಬೇಕಾಗಿರೋದು ಸರ್ಕಾರ. ಎಲ್ಲೆಲ್ಲಿ ವಾಟ್ಸಪ್ ಫೇಸ್ಬುಕ್ಗಳಲ್ಲಿ ಆ ಪ್ರಮೋಟ್ ಮಾಡುವಂತರ ವಿರುದ್ಧ, ಜಾಹೀರಾತು ಕೊಡುವಂತರ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಲಾ ಪೀಪಲ್ಸ್ ಟ್ರಸ್ಟ್ ಒಂದು ಹೋರಾಟವನ್ನ, ಅಭಿಯಾನವನ್ನ ಇಟ್ಕೊಂಡಿದೆ. ನಿಮ್ಮ ಸುತ್ತಮುತ್ತ ಇಂಥವ್ರು ಯಾರು ಕೂಡ ನಿಮಗೆ ಹೇಳ್ಕೊಳ್ಳಿಕ್ಕೆ ಆಗ್ಲಿಲ್ಲ ಅಂದ್ರೆ, ಅದರಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತಂದ್ರೆ, ದಯವಿಟ್ಟು ಲಾ ಪೀಪಲ್ ಟ್ರಸ್ಟ್ ಇದೆ ನಿಮಗಾಗಿ ಸೇವೆ ಮಾಡಲಿಕ್ಕೆ. ಟ್ರಸ್ಟೇ ಬಂದಿದೆ ಕಾನೂನಾಗಿ. ಬನ್ನಿ, ಈ ಸಮಾಜವನ್ನ ನಾವು ಸದೃಢ ಸಮಾಜವನ್ನಾಗಿ ಮಾಡೋಣ. ಭಯ ಮುಕ್ತ ಸಮಾಜವನ್ನಾಗಿ ಮಾಡೋಣ. ಇಂತಹ ಹಗಲು ದರೋಡೆಕೋರರನ್ನ ನಿರ್ಮೂಲನ ಮಾಡೋಣ. ಒಳ್ಳೆಯ ಧರ್ಮವನ್ನ, ಸಂಸ್ಕೃತಿಯನ್ನ, ಸಂಸ್ಕಾರವನ್ನ ಇಟ್ಕೊಳ್ಳೋಣ. ಮಾನವೀಯ ಮೌಲ್ಯಗಳನ್ನ ಬೆಳೆಸ್ಕೊಳ್ಳೋಣ. ಅದಲ್ಲದೆ ನಾವೇನಾದ್ರು ಇಂಥದ್ದು ನಡೀತಾ ಇದೆ ಅಂತ ಹೇಳಿದಾಗ, ಮೊನ್ನೆ ಯಾರೋ ಇಬ್ರು ಹೆಣ್ಣು ಮಕ್ಕಳಿಗೆ ಒಬ್ಬ ಗುರೂಜಿ ಅಂತ ಹೇಳ್ಕೊಂಡು ಮಾಟ ಮಂತ್ರ ವಶೀಕರಣ ಅಂತ ಹೇಳಿ 3 ಲಕ್ಷ ರೂಪಾಯಿಯನ್ನ ಪೀಕಿದ್ವಿ. ನಾವು ಅದರಲ್ಲಿ 1.5 ಲಕ್ಷ ರೂಗಳನ್ನ ಹಿಂದಕ್ಕೆ ಕೊಡಿಸಿದ್ವಿ. ನೆಮ್ಮದಿಯಾದ ಜೀವನ ಮಾಡ್ತಾ ಇದ್ದಾರೆ. ಅವರ ಸಮಸ್ಯೆಯನ್ನ ಬಗೆಹರಿಸಕ್ ಆಗೇ ಇಲ್ಲ. ಇಂಥ ಎಷ್ಟೋ ಅಮಾಯಕ ಜನ ಇಲ್ಲೋಗಿ ಬಲಿಯಾಗಿದ್ದಾರೆ. ಅದರಿಂದ ಹೊರಗಡೆ ಬರ್ಲಿಕ್ಕಾಗ್ದಲೆ ಜೀವಂತ ಶವವಾಗಿ ಸಾಯ್ತಾ ಇದ್ದಾರೆ. ಪ್ಲೀಸ್, ನಿಮ್ಮ ಸುತ್ತಮುತ್ತ ಯಾವುದೇ ವಾಮಾಚಾರ, ಮಾಟ ಮಂತ್ರ ವಶೀಕರಣ ಅಂತ ಬೋರ್ಡ್ ಹಾಕೊಂಡು, ಇನ್ನು ದೆವ್ವಗಳು, ಕಾಣದ ಸ್ಥಳದಲ್ಲಿ ದೆವ್ವಗಳನ್ನು ತೋರಿಸ್ತೀವಿ. ನನ್ನ ಮುಂದಿನ ದೆವ್ವ ಬಂತು, ನನ್ನ ಮುಂದಿನ ಯಾರೋ ಒಬ್ಬ ಹೇಳ್ತಿದ್ದ, ಹುಲಿಕಲ್ ನಟರಾಜ್ ನೆಗೆಟಿವ್ ಎನರ್ಜಿ ಇಲ್ಲ ಅಂತಾರೆ, ಬಂದಿಲ್ ನೋಡ್ಲಿ ಅಂತ. ನಾನು ಈಗಲೂ ಈ ಮೂಲಕ ಹೇಳ್ತೀನಿ, ಅವ್ರಿಗೆ ಆ ಶಕ್ತಿ ಇದ್ರೆ ನನ್ನನ್ನ ಕರ್ಕೊಂಡೋಗಿ.